ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮವರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಸುಭದ್ರೆಯ ವಿವಾಹದ ಪ್ರಸಂಗ ಕೃಷ್ಣನ ಮುತುವರ್ಜಿಯಿಂದ ಬಹಳ ಚೆನ್ನಾಗಿ ನಡೆಯಿತು. ಬಲರಾಮ ಕೃಷ್ಣಾದಿಗಳು ಜೊತೆ ಸೇರಿ ಹೋಗಿ ಉಡುಗೊರೆಗಳನ್ನಿತ್ತು ಹರಸಿದರು. ದ್ರೌಪದಿಯು ಬಹಳ ಸಂತೋಷ ಪಟ್ಲು ಅರ್ಜುನನ ಈ ವಿವಾಹದ ಪ್ರಸಂಗದಿಂದ. ಯಾಕಂದ್ರೆ ಕೃಷ್ಣನ ತಂಗಿ ಅನ್ನೋದು ಒಂದು ವಿಶಿಷ್ಟವಾದ ಸಂಬಂಧ. ಕೃಷ್ಣ ಬಹಳ ಇಷ್ಟ. ಆ ಕಾರಣಕ್ಕಾಗಿ ಒಪ್ಕೊಂಡ್ಲು ಅಂತ ಅನ್ನೋದಕ್ಕಿಂತ ಹೆಚ್ಚು ಒಳ್ಳೆಯ ಸರಿಯಾದ ಸಂಬಂಧ ಸರಿಯಾದ ಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಮೂಡಿದೆ ಅನ್ನೋದನ್ನ ಭರವಸೆಯಿಂದ ಎಲ್ಲರೂ ಒಪ್ಪಿಕೊಂಡರು. ಕೃಷ್ಣನು ಬಹಳ ಕಾಲ ಅಲ್ಲೇ ಇದ್ದ. ಬಳಿಕ ದ್ರೌಪದಿಗೆ ಆಗಿದ್ದ ಮಕ್ಕಳ ಹಿನ್ನೆಲೆಯನ್ನು ಹೇಳ್ತಾ ಹೋಗ್ತಾರೆ. ಆಸನ್ ಕೃಷ್ಣಾಯ ಪಂಚಸುತಾ ಗುಣಾಢ್ಯ ವಿಶ್ವೇ ದೇವಾ ಪಂಚಗಂಧರ್ವ ಮುಖ್ಯೈಃ ಆವಿಷ್ಟಾಸ್ತೆ ಚಿತ್ರರಥಾಭಿತಾಮ್ರ ಕಿಶೋರ ಗೋಪಾಲ ಬಲೈ ಕ್ರಮೇಣ. ಆಸನ್ ದ್ರೌಪದಿಗೆ ಪಾಂಡವರಿಂದ ಒಬ್ಬೊಬ್ಬರಿಂದ ಗುಣಭರಿತರಾದ ಒಬ್ಬೊಬ್ಬ ಮಕ್ಕಳು ಉಂಟಾದ್ರು. ಅವರು 5 ಜನ ವಿಶ್ವೇ ದೇವತೆಗಳೇ ಆಗಿದ್ರು. ಆ ವಿಶ್ವೇ ದೇವತೆಗಳಲ್ಲಿ ಗಂಧರ್ವ ಮುಖ್ಯರಾದಂತಹ ಚಿತ್ರರಥ, ಅಭಿತಾಮ್ರ, ಕಿಶೋರ, ಗೋಪಾಲ ಮತ್ತು ಬಲ ಅನ್ನುವ 5 ಜನ ಗಂಧರ್ವರು ಆ ವಿಶ್ವೇ ದೇವತೆಗಳಲ್ಲಿ ಆವಿಷ್ಟರಾಗಿ ದ್ರೌಪದೇಯಾಶ್ಚಯೇ ಪಂಚ ಬಭೂವುರ್ ಭರತರ್ಷಭ ವಿಶ್ವಾನ್ ದೇವಗಣಾನ್ ವಿದ್ಧಿ ಸಂಜಾತಾನ್ ಭರತರ್ಷಭಾನ್ ಅಂತ ಭಾರತದಲ್ಲಿ ಬಂದ ಮಾತು. ನಿರ್ಣಯದಲ್ಲಿ ಆಚಾರ್ಯರು ಅದನ್ನು ಬಿಡಿಸಿ ಹೇಳಿದ್ರು. ಇದರ ಪ್ರಸಂಗ ಮಾರ್ಕಂಡೇಯ ಪುರಾಣದಲ್ಲಿ ಈ 5 ಜನ ಹುಟ್ಲಿಕ್ಕೆ ಕಾರಣ ಏನು ಅಂತ ಹೇಳುವಾಗ, ವಿಶ್ವೇ ದೇವತೆಗಳು ತಪಸ್ ಮಾಡ್ತಾ ಇದ್ದ ವಿಶ್ವಾಮಿತ್ರರ ನಡುವೆ ಒಂದು ಸಣ್ಣ ಜಟಾಪಟಿ ಆಯಿತು. ವಿಶ್ವಾಮಿತ್ರರನ್ನ ಹೀಗಲಿತಾರೆ. ಎಷ್ಟು ಸರ್ತಿ ತಪಸ್ಸನ್ನು ಕಳ್ಕೊಳ್ತಾರೆ, ಎಷ್ಟು ಸರ್ತಿ ಒಂದ್ಸರ್ತಿ ಕಾಮದಿಂದ, ಒಂದು ದಿವಸ ಕ್ರೋಧದಿಂದ, ಒಂದ್ಸರ್ತಿ ಇನ್ಯಾರೋ ಋಷಿಗಳ ಎದುರಾಕಿಕೊಳ್ಳುವುದರ ಮೂಲಕ, ಹೀಗೆ ಎಷ್ಟು ತಪಸ್ ಮಾಡಿದ್ರು ಎಲ್ಲ ಕಳ್ಕೊಳ್ತಾ ಇರ್ತಾರೆ ಅಂತ ಹಾಸ್ಯ ಮಾಡ್ತಾರೆ. ಆ ಹೊತ್ತಿಗೆ ವಿಶ್ವಾಮಿತ್ರರು ಸ್ವಲ್ಪ ಕೋಪ ಮಾಡಿಕೊಂಡು ಕೂಡ್ಲೆ ಶಾಪ ಕೊಡ್ತಾರೆ. ಅಂದ್ರೆ ಅವರ ಮನಸ್ಸಿನಲ್ಲಿ ಇರುತ್ತೆ, ಇದೇ ರೀತಿ ಅವರು ಶಾಪ ಕೊಡ್ತಾ ಅಥವಾ ತಪಸ್ಸಿನ ಬಲವನ್ನ ಕಳ್ಕೊಳ್ತಾ ಅವರು ಏರ್ಬೇಕಾದ ಆ ಎತ್ತರದ ಲೋಕಗಳಿಗೆ ಹೇಗೆ ಹೋಗ್ತಾರೆ? ಅವ್ರು ಹೋಗೋರಲ್ಲ, ಅವ್ರು ಹೀಗೆ ತಪಸ್ ಮಾಡ್ತಾರೆ ಕಳ್ಕೊಳ್ತಾರೆ ಅಂತ ಹೀಗೆ ಹೇಳಿದ್ದಾಗ ಶಾಪ ಕೊಡ್ತಾರೆ. ಮಾನುಷತ್ವೇಪಿ ಭವತಾಂ ಭವಿತ್ರಿನೈವ ಸಂತತಿ, ನೀವೆಲ್ಲ ಮನುಷ್ಯರಾಗಿ ಹುಟ್ಟಿ ಅಂತ ಶಪಿಸ್ತಾರೆ. ಮತ್ತೆ ಮನುಷ್ಯರಾಗಿ ಹುಟ್ಟಿದ್ರು ಮುಂದೆ ನಿಮ್ಮಲ್ಲಿ ಸಂತತಿ ಮುಂದುವರೆಯದಿರ್ಲಿ, ನಿಮ್ಗೆ ಮದುವೆನೇ ಆಗದೆ ಇರ್ಲಿ, ಮಕ್ಕಳೇ ಹುಟ್ಟದೇ ಇರ್ಲಿ, ಬಹಳ ಬೇಗನೆ ನೀವು ಅಲ್ಲಿ ಪ್ರಾಣವನ್ನು ಕಳ್ಕೊಳ್ಳುವಂತಾಗಲಿ ಅಂತ ಶಾಪ ಕೊಡ್ತಾರೆ. ಆದ್ರೆ ಒಂದೇ ಒಂದು, ನಿಮ್ಮಲ್ಲಿ ಪರಸ್ಪರ ಕೋಪ, ಕ್ರೋಧ ಅಂದ್ರೆ ಕಾಮ ಇತ್ಯಾದಿ ದೋಷಗಳು ಇರದೆ ಮತ್ತೆ ಮರಳಿ, ಅಂದ್ರೆ ಶಾಪ ಕೊಟ್ಟ ನಂತರ ಕೊಡಬಾರ್ದಿತ್ತೋ ಏನೋ ಅಂತ ಅನ್ನಿಸ್ತು ಸ್ವಲ್ಪ. ನೀವು ಮತ್ತೆ ಮರಳಿ ಬರ್ತೀರಿ, ನಿಮ್ಮಲ್ಲಿ ಯಾವುದೇ ರೀತಿಯಾದ ಕಾಮಕ್ರೋಧಗಳ ವಿಷಯದ ದೋಷ ನಿಮ್ಮನ್ನು ಅಂಟಿಸಿಕೊಳ್ಳುವುದಿಲ್ಲ, ಅದರಿಂದಾಗಿ ನೀವು ಅಲ್ಲಿಂದ ಹೊರಗೆ ಬರ್ತೀರಿ ಅಂತ ಹೀಗೆ ಆಶೀರ್ವದಿಸಿ ಅವರನ್ನ
ಹೊರಟು ಬಿಡ್ತಾರೆ ಅಲ್ಲಿಂದ ವಿಶ್ವಾಮಿತ್ರರು. ಹಾಗಾಗಿ ವಿಶ್ವಾಮಿತ್ರರ ಪ್ರಸಂಗದಲ್ಲಿ ವಿಶ್ವೇ ದೇವತೆಗಳು ಮನುಷ್ಯರಾಗಿ ಹುಟ್ಟುವಂತ ಪ್ರಸಂಗ ಬಂತು. ಇಲ್ಲಿ ಅವರೇ ಹುಟ್ಟಿದ್ದಾರೆ. ಅವರ ಹೆಸರೇನು ಅಂತ ಭಾರತವು ಹೇಳುತ್ತೆ. ಇಲ್ಲೂ ಅದರ ಸಂಗ್ರಹವನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಪ್ರತಿವಿಂಧ್ಯ ಸುತ ಸೋಮಃ ಶತಾನಿ ಕ್ರಿಯಃ ಯುಧಿಷ್ಠಿರಾದ್ಯೈ ಕ್ರಮಶಃ ಪ್ರಜಾತಾಃ ತೇಷಾಂ ತಯೋಶ್ಚಾವರಜೋಭಿಮನ್ಯುಃ. ಅವರಜಃ ಅಭಿಮನ್ಯುಃ. ಪ್ರತಿವಿಂಧ್ಯ ಸುತಸೋಮ ಶ್ರುತಕೀರ್ತಿ ಶತಾನೀಕ ಶ್ರುತಕರ್ಮ. ಇಷ್ಟು ಜನ ಇಲ್ಲಿ ಹುಟ್ಟಿದವರು. ಧರ್ಮರಾಜನಿಂದ ಹುಟ್ಟಿದವ ದ್ರೌಪದಿಗೆ ಪ್ರತಿವಿಂಧ್ಯ, ಭೀಮಸೇನಿಗೆ ಹುಟ್ಟಿದವ ಸುತಸೋಮ, ಅರ್ಜುನನಿಂದ ಹುಟ್ಟಿದವ ಶ್ರುತಕೀರ್ತಿ, ನಕುಲನಿಂದ ಹುಟ್ಟಿದವ ಶತಾನೀಕ, ಸಹದೇವನಿಂದ ಹುಟ್ಟಿದವ ಶ್ರುತಕರ್ಮ. ಇಲ್ಲಿ ಶ್ರುತಕ್ರಿಯಾ ಅಂತ ಶಬ್ದದಲ್ಲಿ ಕೊಟ್ಟದ್ದು ಅದು ಅನುವಾದ ಮಾಡಿದ್ದು, ಶಬ್ದದ ಹೆಸರನ್ನ ಅನುವಾದಿಸಿದ್ದು. ಹೀಗೆ ಹುಟ್ಟಿದ ಬಳಿಕ ಅದರಲ್ಲಿ ಒಂದು ದ್ವಯೋಶ್ಚ ಅವರಜಃ ಅಭಿಮನ್ಯು, ಆರಂಭದ ಮೊದಲ ಇಬ್ಬರಿಗಿಂತ ನಂತರ ಅಭಿಮನ್ಯು ಹುಟ್ಟಿದವನು. ಯಾರಿಗೆ? ಸುಭದ್ರೆಗೆ ಹುಟ್ಟಿದವನು. ಶ್ರುತಕೀರ್ತಿ ಶತಾನೀಕ ಶ್ರುತಕರ್ಮ ಇವರು ಆ ನಂತರ ಹುಟ್ಟಿದವರು, ಅಭಿಮನ್ಯುಗಿಂತ ಚಿಕ್ಕವರು. ಅಭಿಮನ್ಯುವಿನ ಪ್ರಸಂಗ ಬಂತು, ಆದ್ರಿಂದಾಗಿ ಅಭಿಮನ್ಯುವಿನ ಹಿನ್ನೆಲೆ ಅಂತ ಹೇಳ್ತಾರೆ. ಅಭಿಮನ್ಯುವಿನ ಕಥೆಯನ್ನ ಏನೇನೋ ಮಾಡಿ ಎಲ್ಲೆಲ್ಲೋ ಸೇರಿಸಿ ಹೇಳ್ತಾರೆ. ಕಂಸನೆ ಮತ್ತೆ ಹುಟ್ಟಿದ್ದ, ಹಾಗೆ ಹೀಗೆ ಅಂತೇನೋ ಹುಚ್ಚುತರ. ಆದ್ರೆ ಭಾರತದಲ್ಲಿ ಇರುವಂತೆ ಯೋಚನೆ ಮಾಡಿದ್ರೆ, ಚಂದ್ರಾಂಶಯುಕ್ತೋಚಿತರಾಂಬುಧೋಸೌ ಜಾತ ಸುಭದ್ರಾ ಜಠರೇರ್ಜುನೇನ ಧರ್ಮೇರ ಶಕ್ರಾಂಶ ಯುತೋಶ್ವಿ ಅಶ್ವಿನೋಶ್ಚ ತಥೈವ ಕೃಷ್ಣಸ್ಯ ಸನ್ನಿಧಾನಯುಕು. ಬಹಳ ವಿಶಿಷ್ಟವಾದ ಪಾತ್ರ ಅದು. ಅದರಿಂದಾಗಿ ಆ ಚಿಕ್ಕಂದಿನಲ್ಲೂ ಅಂಥ ಒಂದು ಮಹಾಪರಾಕ್ರಮಶಾಲಿಯಾದ ವ್ಯವಸ್ಥೆಯನ್ನು ನಾವು ನೋಡ್ತೇವೆ ಅಲ್ಲಿ. ಚಂದ್ರನ ಅಂಶದಿಂದ ಕೂಡಿದ ಬುಧ, ಚಂದ್ರಾಂಶಯುಕ್ತ ಬುಧ ಅಸೌ. ಅಷ್ಟೇ ಅಲ್ಲ, ಸುಭದ್ರಾ ಜಠರೇ ಅರ್ಜುನೇನ, ಇದು ಅಂಶದಿಂದ ಕೂಡಿದು. ಇನ್ನು ಆವೇಶ, ಯಮನ ಆವೇಶ, ಈರ ಅಂದ್ರೆ ಪ್ರಾಣದೇವನ ಆವೇಶ, ಶಕ್ರ ಅಂದ್ರೆ ಇಂದ್ರನ ಆವೇಶ, ಅಶ್ವಿನೋಶ್ಚ ಅಶ್ವಿಗಳ ಆವೇಶದಿಂದ ಕೂಡಿದವನಾಗಿ, ಎಲ್ಲರ ಆವೇಶದಿಂದ ಕೂಡಿದವನಾಗಿ, ವಿಶೇಷವಾಗಿ ಕೃಷ್ಣನ ಸನ್ನಿಧಾನವೂ ಕೂಡ ಅವನಲ್ಲಿ ಇತ್ತು. ಆದ್ರಿಂದಾಗಿ ಅವನು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಲೂ ಅಂಥ ವೀರಾವೇಶದಿಂದ ಹೋರಾಡುವುದರ ಮೂಲಕ ಕೆಚ್ಚೆದೆಯಿಂದ ಕ್ಷತ್ರಿಯ ಕುಲಕ್ಕೊಂದು ವಿಶಿಷ್ಟವಾದ ಅರ್ಥ ಕೊಟ್ಟ. ಆ ಮಾತು ಹೇಳ್ತಾರೆ. ಅಭೀಶ್ಚ ಮನ್ಯುಮಾಂಶ್ಚೈವ ತತಸ್ತಮರಿಮರ್ದನಂ ಅಭಿಮನ್ಯುರಿತಿ ಪ್ರಾಹುಃ ಅರ್ಜುನಿಂ ಪುರುಷರ್ಷಭಂ. ಅಭೀಹಿ ಭಯ ಇಲ್ಲದ, ಮನ್ಯುಮಾನ್ ಕೋಪ, ಶತ್ರುಗಳ ಕಡೆಗೆ ಅತ್ಯಂತ ಕೋಪವನ್ನ ತೋರಿಸುವವನು. ಅದರಿಂದಾಗಿ ಅವನನ್ನ ಅಭಿಮನ್ಯು ಅಂತ ಕರೆದಿರುವ ಅಂಶವನ್ನ ಭಾರತ ಹೆಸರಿನ ವಿವರಣೆಯನ್ನು ಕೊಡುವಾಗ ಹೇಳುತ್ತೆ.
ಭಾರತದಲ್ಲಿ ಇನ್ನು ಒಂದು ಅಂಶ ಹೇಳುವಾಗ, ಚಂದ್ರಾಂಶಯುಕ್ತ ಅಂತ ಹೇಳುವಾಗ ವರ್ಚ ಅನ್ನುವ ಶಬ್ದದಿಂದ ಹೇಳಿ, ಆ ವರ್ಚ ಅಂದ್ರೆ ಚಂದ್ರನ ಅಂಶವೇ. ಚಂದ್ರಾಂಶಯುಕ್ತನಾದ ಅಭಿಮನ್ಯುವನ್ನು ವರ್ಚ ಅಂತ ಕರೀತಾರೆ. ಬುಧ ಚಂದ್ರನಿಂದ ಕೂಡಿದ್ದಾದ್ರಿಂದಾಗಿ ವರ್ಚ ಅಂದ್ರೆ ಬೆಳಕು ಅಂತ ಅರ್ಥ, ಕಾಂತಿಯಿಂದ ಕೂಡಿದ್ದು ಅಂತ. ಎಷ್ಟು ವರ್ಚ ಇತಿ ಖ್ಯಾತಃ ಸೋಮಪುತ್ರ ಪ್ರತಾಪವಾನ್ ಸೋಭಿಮನ್ಯುರ್ ಬೃಹತ್ ಕೀರ್ತಿ ಅರ್ಜುನಸ್ಯ ಸುತೋ ಭವತ್. ಬಹಳ ಕೀರ್ತಿಯುಳ್ಳ ಅಭಿಮನ್ಯುವು ಚಂದ್ರನಿಂದ ಕೂಡಿದ ಬುಧನಾಗಿ, ಬುಧ ನಿಜವಾದ ಅಲ್ಲಿ ಜೀವ ಬುಧ, ಆದ್ರೆ ಕೇವಲ ಬುಧ ಮಾತ್ರ ಅಲ್ಲ, ಬುಧನ ಜೊತೆಗೆ ಈ ಇಷ್ಟು ಜನ, 5 ಜನ ಪಾಂಡವರ ಮೂಲ ರೂಪದ ದೇವತೆಗಳು, ಜೊತೆಗೆ ಕೃಷ್ಣ, ಜೊತೆಗೆ ಚಂದ್ರನ ಅಂಶಯುಕ್ತವಾದಂತಹ ಬುಧ ಇದ್ದು ಈ ಅಭಿಮನ್ಯುವಿನ ಶರೀರದಲ್ಲಿ ಸೇರಿಕೊಂಡು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಯ್ತು. ಸರ್ವೇಪಿ ತೇ ವೀರ್ಯವಂತಃ ಸ್ವರೂಪಾಃ ಭಕ್ತಾ ವಿಷ್ಣೋ ಸರ್ವಶಾಸ್ತ್ರೇಷ್ವವಿಜ್ಞಾಃ ಮೋದಮ್ಯಯೋಃ ಪಾಂಡವಾಸ್ತೈ ಸುತೈಶ್ಚ ವಿಶೇಷತಃ ಸಾತ್ವತೀ ನಂದನೇನ. 6 ಜನ ಕೂಡ ಸರ್ವೇಪಿ ವೀರ್ಯವಂತಃ, ಪಾಂಡವರ 5 ಮಕ್ಕಳು ದ್ರೌಪದಿಗೆ ಹುಟ್ಟಿದವರು ಮತ್ತು ಅರ್ಜುನನಿಗೆ ಸುಭದ್ರೆಯಲ್ಲಿ ಹುಟ್ಟಿದ ಅಭಿಮನ್ಯು, ಈ 6 ಜನ ಸ್ವರೂಪ ಅತ್ಯಂತ ಚೆಲುವಿನಿಂದ ತುಂಬಿದ್ದವರು. ಅಷ್ಟೇ ಅಲ್ಲ, ಭಕ್ತಾಹ ವಿಷ್ಣೋ ಪರಮಾತ್ಮನ ವಿಶೇಷ ಭಕ್ತರು, ಸರ್ವಶಾಸ್ತ್ರೇಷು ಅಭಿಜ್ಞಾಹ ಎಲ್ಲ ಬಗೆಯ ಶಾಸ್ತ್ರಗಳ ಪರಿಚಯವನ್ನು ಅಭಿಜ್ಞಾಹ ಚೆನ್ನಾಗಿ ಮಾಡಿಕೊಂಡವರು. ಅಂದ್ರೆ ಶಾಸ್ತ್ರದ ತಿಳುವಳಿಕೆ ಆ ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಆ ಕಾರಣ ಏನು ಅಂತ ಮುಂದೆ ಹೇಳ್ತಾರೆ. ಸರ್ವಶಾಸ್ತ್ರೇಷು ಅಭಿಜ್ಞಾಹ. ಇಂತಹ ಮಕ್ಕಳು ತಂದೆ ತಾಯಿಯರ ಜೊತೆಗೆ ಸುಖವಾಗಿದ್ರು. ದ್ರೌಪದಿ ಮತ್ತು ಪಾಂಡವರ ನಡುವೆ ಮೋದಂ ಯಯು ಪಾಂಡವಾಹ ತೈಹಿ ಸುತೈಶ್ಚ ವಿಶೇಷತಃ ಸಾತ್ವತೀ ನಂದನೇನ. ಸಾತ್ವತಿ ಅಂದ್ರೆ ಸುಭದ್ರ, ಸಾತ್ವತೀ ನಂದನ ಅಂದ್ರೆ ಅಭಿಮನ್ಯು. ವಿಶೇಷತಃ ಅಭಿಮನ್ಯುವಿನಿಂದ ಕೂಡಿಕೊಂಡು, ಅಂದ್ರೆ ಅವನು ಸಹಜವಾಗಿ ಇಷ್ಟು ದೇವತೆಗಳ ಸಹಕಾರದೊಂದಿಗೆ ಬದುಕಿದ್ದವನಾದ್ರಿಂದಾಗಿ ವಿಶೇಷ ಗುಣವಂತನಾಗಿದ್ದ. ಪಾಂಡವರು ಈ ಎಲ್ಲ ಮಕ್ಕಳ ಜೊತೆಗೆ ಬಹಳ ಪ್ರೀತಿಯಿಂದ ಕಾಲ ಕಳೀತಾ ಇದ್ರು. ಅಂದ್ರೆ ಶಾಸ್ತ್ರ ಬಲ್ಲವರು ಅನ್ನುವುದಕ್ಕೆ ಕಾರಣ ಕೃಷ್ಣನಿಂದ ಪಾಠ ಕಲ್ತವರು ಎಲ್ರು. ಕೃಷ್ಣ ಎಲ್ಲರಿಗೂ ಪಾಠವನ್ನು ಮಾಡಿದ್ದ. ಕೃಷ್ಣನ ವ್ಯವಸ್ಥೆ ಎಲ್ಲರಿಗೂ ಅವರವರ ಸ್ಥಾನಮಾನಕ್ಕೆ ಸರಿಯಾದ ವಿದ್ಯೆಯನ್ನು ಕೊಡಬೇಕು ಅಂತ. ಅಭಿಮನ್ಯುವಿಗೆ ಜಾಸ್ತಿ ಹೇಳಿಕೊಟ್ನ ಅಂತ ಕೇಳಿದರೆ, ಜಾಸ್ತಿ ಹೇಳಿಕೊಟ್ಟದ್ದಲ್ಲ, ಅವನಿಗೆ ಎಷ್ಟು ಬೇಕಿತ್ತು ಅಷ್ಟನ್ನೇ ಹೇಳಿಕೊಟ್ಟಿದ್ದಾನೆ. ತತಃ ಕದಾಚಿತ್ ಖಾಂಡವಂ ಕೃಷ್ಣ ಪಾರ್ಥೌ ಚಿಕ್ರೀಡಶು ಸತ್ಯಭಾಮ ಸುಭದ್ರೇ ಆದಾಯ ಯಾತೌ ಪರಿಚಾರಕೈಶ್ಚ ರಥೇನ ಗಂಧರ್ವರಾನುಗೀತೌ. ಇದು ಈ ಘಟನೆಯಲ್ಲಿ, ಅಂದ್ರೆ ಕೃಷ್ಣ ಬಹಳ ಕಾಲ ಅಲ್ಲಿ ಇದ್ದದ್ರಿಂದಾಗಿ ಪಾಂಡವರ, ಕೃಷ್ಣ ಸ್ವತಃ ಅರ್ಜುನ ಮತ್ತು ಭೀಮನಿಗೂ ವಿಶೇಷ ಪಾಠವನ್ನು ಮಾಡಿದವನು. ಅವರ ಮಕ್ಕಳಿಗೂ ಪಾಠ ಮಾಡಿದವನು. ಅಂದ್ರೆ ಈ ಮಾತನ್ನ ಯಾವುದೋ ಒಂದು ಸಂದರ್ಭದಲ್ಲಿ ಪೇಜಾವರ ಶ್ರೀಗಳಿಗೆ ಯಾರೋ ಹೇಳ್ತಿದ್ರು, ಕೃಷ್ಣ ಪಾಂಡವರಿಗೂ ಪಾಠ ಮಾಡಿದ, ಅವರ ಮಕ್ಕಳಿಗೂ ಪಾಠ ಮಾಡಿದ ಅಂತ. ನಮ್ಮ ಸ್ವಾಮಿಗಳನ್ನ, ಪೇಜಾವರ ಶ್ರೀಗಳನ್ನ ಬಗ್ಗೆ ಹೇಳುವಾಗ, ಅವರು ಪಾಠ ಮಾಡಿ, ಅಂದ್ರೆ ಮೊದಲ ವಿದ್ಯಾರ್ಥಿ ಒಬ್ರಿದ್ರು, ಅವರಿಗೂ ಸುಧಾಮಂಗಳ ಮಾಡಿ, ಅವರ ಮಕ್ಕಳಿಗೂ ಸುಧಾಮಂಗಳ ಮಾಡಿ, ಅವರ ಮೊಮ್ಮಕ್ಕಳಿಗೂ ಕೂಡ ಅವರು 3 ತಲೆಮಾರಿಗೆ ಅವರು ಪಾಠ ಮಾಡಿದ್ರು. ಯಾರೋ ಒಬ್ರು ಮೊದಲು ಓದಿದಂತಹ ವಿದ್ವಾಂಸರೊಬ್ರಿಗೆ ಹೇಳುವಾಗ ಯಾರೋ ಅವರ ಮನೆತನದ ಬಗ್ಗೆ ಮಾತಾಡ್ತಾ ಈಗ ಹೇಳಿದ್ರು. ಅಂದ್ರೆ ಅಂಥ ಒಂದು ಗುರುತ್ವ 3 ತಲೆಮಾರುಗಳಿಗೆ ಆಗುವಷ್ಟು
ಪಾಠವನ್ನ ಮಾಡುವಂತಹ ಒಂದು ಗುಣ ಅದು ಕೃಷ್ಣನನ್ನು ಹೋಲಿಸಿ ಅವರು ಹೇಳ್ತಿದ್ರು. ಕೃಷ್ಣ ಹಾಗೆ ಅನೇಕ ಜನರಿಗೆ ಚಿಂತನೆಯನ್ನ ನೀಡಿದ್ದ, ಅಷ್ಟು ಜನರಿಗೆ ಪಾಠದ ಪರಂಪರೆಯನ್ನ ಹಚ್ಚಿದ್ದ ಅಂತ. ಅಂದ್ರೆ ಕೃಷ್ಣನ ಆರಾಧನೆ ಮಾಡಿ ಮಾಡಿ ಅದು ಅವರಲ್ಲೂ ಹಾಗೆ ಕಾಣಿಸುವಂಥದ್ದು. ಕೃಷ್ಣ ಮತ್ತೆ ಅರ್ಜುನ ಇಬ್ರು ಕೂಡ ಕೃಷ್ಣ ಪಾರ್ಥವು ಕದಾಚಿತ್ ಚಿಕ್ರೀಡಿಷು ಕಾಂಡವಂ ಸತ್ಯಭಾಮ ಸುಭದ್ರೆ ಆದಾಯ. ಖಾಂಡವ ಪ್ರಸ್ಥಕ್ಕೆ ಬಂದಿದ್ದಾನೆ ಕೃಷ್ಣ, ಜೊತೆಗೆ ಅರ್ಜುನ ಇದ್ದಾನೆ. ಅಂದ್ರೆ ವಿಹಾರಕ್ಕಾಗಿ ಬಂದಿದ್ದಾರೆ. ಅರ್ಜುನನ ಜೊತೆಗೆ ಸುಭದ್ರೆ ಇದ್ದಾಳೆ, ಕೃಷ್ಣನ ಜೊತೆಗೆ ಸತ್ಯಭಾಮೆ ಇದ್ದಾಳೆ. ಪರಿಚಾರಕರು ಜೊತೆಗೆ ಇದ್ರು. ಅನೇಕ ಗಂಧರ್ವರು ಕೂಡ ಹಾಡು, ಹಸೆ, ವಾದ್ಯ, ಕೋಶಗಳನ್ನು ಮಾಡಿಕೊಂಡು ಅವ್ರ ಜೊತೆಗೆ ಇದ್ದಾರೆ. ಅದು ವಿನೋದ. ಜೊತೆಗೆ ಹೋದಲ್ಲೆಲ್ಲ ಹಾಡಿರುತ್ತೆ, ಜೊತೆಗೆ ಹೋದಲ್ಲೆಲ್ಲ ಅವರಿಗೆ ಎಂಟರ್ಟೈನ್ಮೆಂಟ್. ಅಂದ್ರೆ ಅದೊಂದು ವೈಭವ. ಭಗವಂತ ಅವರಿಗೆ ಯಾರು ಆದೇಶ ಮಾಡಿ ದೇವ್ರು ಬಂದಲ್ಲೆಲ್ಲ ನೀವು ಬರ್ಬೇಕು ಅಂತ ಯಾರು ಹೇಳಲಿಲ್ಲ. ಅವರಿಗೆ ದೇವ್ರು ಎಲ್ಲಿದ್ದಾರಲ್ಲ ನಾವು ಹಾಡ್ಬೇಕಾದ್ದು ನಮ್ ಕೆಲ್ಸ ಅಂತ. ಅದು ಸಹಜ ಖುಷಿ. ಅದು ನಮ್ಗೆ ಮೇಲ್ನೋಟದ ಕಥೆಯನ್ನು ನೋಡುವಾಗ ಏನ್ ಈ ದೇವ್ರು ಎಲ್ಲರನ್ನು ತನ್ಗೆ ಬೇಕಾದಾಗ ಸೇವೆ ಮಾಡಿಸ್ಕೊಳ್ಳಿ ಕರ್ಕೊಂಡು ಹೋಗ್ತಾ ಇರ್ತಾನೆ, ಅಧಿಕಾರ ಇದೆ ಅಂತ. ಅಲ್ಲ, ಅವರೇ ದೇವ್ರು ಎಲ್ಲಿದ್ರು ಕೂಡ ನಾವು ಅಂತಹ ಸೇವೆಗೆ ಅವಕಾಶ ಸಿಕ್ಕಿದಾಗ ನಮ್ಮ ಸೇವೆಯನ್ನ ಸಲ್ಲಿಸಿ ಬದುಕಿಗೆ ಅರ್ಥ ಕಂಡುಕೊಳ್ಬೇಕು ಅಂತ ಖಾಂಡವ ಪ್ರಸ್ಥಕ್ಕೆ ಅವರು ವಿಹಾರಕ್ಕೆ ಅಂತ ಹೋದಾಗ ಗಂಧರ್ವರೆಲ್ಲರೂ ಕೂಡ ಅಲ್ಲಿಗೆ ಬಂದಿದ್ರು. ಗಾನ ಮಾಡ್ತಾ ಅವರ ಸಂತೋಷಕ್ಕೆ ಪಾತ್ರರಾದ್ರು, ಅವರಿಗೂ ಸಂತೋಷ ನೀಡಿದ್ರು. ವೈರಂತಯೋಸ್ತತ್ರ ವಿಕ್ರೀಡತೋಶ್ಚ ಶ್ರೀರತ್ನಾಭ್ಯಾಂ ಮಂದವಾತಾನುಜುಷ್ಟೇ ವನೇ ಸ್ತಬಕೋರುರಾಜಿತೆ ಜಲೇ ಚ ತಿಗ್ಮಜ್ಜುತಿ ಕನ್ಯಕಾಯಾಃ. ಸೂರ್ಯನ ಮಗಳಾದಂತಹ ಯಮುನಾ ನದಿಯ ನೀರಿನಲ್ಲಿ ಪರಿಸರದ ಆಚೆ ಈಚೆ ಒಳ್ಳೆಯ ಕಾಡು ಇತ್ತು. ಆ ಕಾಡು ಹೂ, ಹಣ್ಣು, ಚಿಗುರುಗಳಿಂದ ತುಂಬಿಕೊಂಡಿತ್ತು. ಸ್ತ್ರೀ ಕುಲದಲ್ಲಿ ಅತ್ಯಂತ ವಿಶೇಷ ಸ್ಥಾನಮಾನವನ್ನು ಗಳಿಸಿದ್ದಂತಹ ಸತ್ಯಭಾಮೆ ಮತ್ತು ಸುಭದ್ರೆಯರು ಕೂಡ ಕೃಷ್ಣನ ಜೊತೆಗೆ ಇರುವುದರಿಂದ ಆ ತಂಗಾಳಿಯಿಂದ ನದಿಯ ಮೇಲೆ ಹಾದು ಬರ್ತಾ ಇದ್ದ ಕಾಡಿನ ಹೂಗಳ ಪರಿಮಳನು ಹೊತ್ತು ತಂದಿದ್ದ ಗಾಳಿಯಲ್ಲಿ ಅವರು ಬಹಳ ಚೆನ್ನಾಗಿ ಕಾಲ ಕಳೀತಾ ಇದ್ರು. ಮಂದವಾತಾನುಜುಷ್ಟೇ, ಮಂದವಾತ, ವಾತ ಅಂದ್ರೆ ಗಾಳಿ. ನಿಧಾನಕ್ಕೆ ಬೀಸ್ತಾ ಇದ್ದಂತಹ ಗಾಳಿಯಿಂದ ಮೈಮನಗಳನ್ನ ಒಡ್ಡಿ ಪ್ರಕೃತಿಯ ಸೌಂದರ್ಯವನ್ನ ಅನುಭವಿಸ್ತಾ ಸ್ತ್ರೀ ರತ್ನಾಭ್ಯಾಂ, ತಮ್ಮ ಸ್ತ್ರೀಯರಲ್ಲಿ ಅತ್ಯಂತ ಆತ್ಮೀಯರೆನಿಸಿದ್ದಂತಹ ಸತ್ಯಭಾಮ ಮತ್ತು ಸುಭದ್ರೆಯರ ಜೊತೆಗೆ ಕೃಷ್ಣ ಮತ್ತು ಅರ್ಜುನರು ಪ್ರಸೂನ ಸ್ತಬಕೋರು ರಾಜಿತೆ, ಹೂ ಚಿಗುರುಗಳಿಂದ ಚೆನ್ನಾಗಿ ಶೋಭಿಸುತ್ತಿದ್ದ ಕಾಡಿನ ನಡುವೆ ನದಿಯ ಮೇಲೆ ಹಾದು ಬಂದ ಗಾಳಿಯಿಂದ ವಿಹಾರವನ್ನ ಸ್ವೈರನ್ ವಿಕ್ರೀಡತಃ ಬಹಳ ಚೆನ್ನಾಗಿ ಕಾಲವನ್ನ ಕಳೀತಾ ಇದ್ರು. ಭೂತ್ವಾ ವಿಪ್ರಸ್ಥೌ ಯಯಾಚೇನ್ನಮೇತ್ಯ ಕೃಶಾನುರುಚೇ ಚ ಮತೇರಮೇಷಿತುಃ ಪಾರ್ಥಕೀದೃಗ್ ತೇನ್ನಮಿಷ್ಟಂ ವದೇತಿ ಸಚಾವಾದೀತ್ ವಹ್ನಿರಹಂ ವನಾರ್ಥೀ. ಅಷ್ಟರಲ್ಲೊಂದು ಪ್ರಸಂಗ ನಡೆಯಿತು. ಓಡಾಡ್ತಾ ಇದ್ರು, ಆಟ ಆಡ್ತಾ ಇದ್ರು, ಖುಷಿ ಪಡ್ತಿದ್ರು, ಹಾಡು ಕೇಳುದು ಇತ್ಯಾದಿ ಏನೇನು ಅವರವರದ್ದೇ ಆದ ಬಿಹಾರದ ಬಗ್ಗೆಯಲ್ಲಿ ಮುಳುಗಿದ್ದಾಗ ಒಬ್ಬ ಋತ್ವಿಜ ಬಂದ. ವಿಪ್ರಹ ತೌ ಯಯಾಚೆ, ಅವರಿಬ್ಬರನ್ನು ಬಂದು ಕೇಳಿಕೊಂಡ, ನನಗೆ ಅರ್ಜುನನಲ್ಲಿ ಮೊದಲು ಸಿಗ್ತಾನೆ, ಅರ್ಜುನನ ಹತ್ರ ಕೇಳ್ತಾನೆ. ಏನ್ ಕೇಳ್ತಾನೆ ಅಂದ್ರೆ ನನಗೆ ಅನ್ನ ಬೇಕು, ಅನ್ನಂ ಯಯಾಚೆ,
ಕೇಳಿದಾಗ ಕೃಷ್ಣನ ಕಡೆಗೆ ಮುಖ ಮಾಡ್ತಾನೆ ಅರ್ಜುನ. ಕೃಷ್ಣ ಆಯ್ತು ಕೇಳು, ಅವ್ನಿಗೆ ಏನ್ ಬೇಕು ಕೇಳು ಅಂತಾನೆ. ಆಗ ಕೀದೃಕ್ತೆ ನಮಿಷ್ಟಂ ವದ, ಯಾವ ರೀತಿಯ ಅನ್ನ ಬೇಕಪ್ಪ ನಿನಗೆ? ಅದಕ್ಕೆ ಅವ್ನು ಹೇಳ್ತಾನೆ, ಕೃಷಾನುಹು ಅಹಂ ವಹ್ನಿಹಿ ವನಾರ್ಥಿ. ಬಂದವನು ಯಾರು ಅಂದ್ರೆ ಯಾರು ಬೇರೆ ಯಾರಲ್ಲ, ಅಗ್ನಿದೇವನೇ ಋತ್ವಿಜನ ವೇಷದಲ್ಲಿ ಬಂದದ್ದು, ಅರ್ಜುನನಲ್ಲಿ ಅನ್ನ ಬೇಡಿದ್ದು. ಕೃಷ್ಣನನ್ನ ಗಮನಿಸಿ ಕೃಷ್ಣ ಕೊಡು ಅಂತ ಹೇಳಿದ ಅನ್ನೋದು ಸಿದ್ಧ ಆದ ಮೇಲೆ ಏನು ಅನ್ನ ಬೇಕು ಅಂತ ಕೇಳಿದ. ಕೂಡ್ಲೆ ಅವನು ಹೇಳಿದ, ನನಗೆ ಈ ಖಾಂಡವ ಪ್ರಸ್ಥವೇ ಬೇಕು, ನನ್ನ ಅನ್ನವೇ ಈ ಕಾಡು. ಯಾಕಪ್ಪ ನಿನಗೆ ಅಂದ್ರೆ ಯಾವುದು ಅಂದ್ರೆ ಅನ್ನ ಅಂದ್ರೆ ನಮ್ಗೆ ಬರೀ ಬೇಯಿಸಿದು ಅಕ್ಕಿಯಿಂದ ಅದು ಮಾತ್ರ ಅನ್ನ ಅಂದ್ಕೊಳ್ತೇವೆ. ಯಾವುದು ಹಸಿವನ್ನ ನೀಗಿಸುತ್ತೋ ಅದೆಲ್ಲವೂ ಅನ್ನವೇ, ಯಾವುದು ಹೊಟ್ಟೆ ತುಂಬಿಸುತ್ತೋ ಅದೆಲ್ಲವೂ ಅನ್ನ. ಯಾರಿಗೆ ಯಾವ್ದ್ರಿಂದ ಹೊಟ್ಟೆ ತುಂಬುತ್ತೋ ಅದು ಅವರಿಗೆ ಅನ್ನ. ಅಗ್ನಿ ನಿನಗೆ ಏನಪ್ಪ ಈ ಖಾಂಡವ ಪ್ರಸ್ಥವೇ ಬೇಕು ಅಂತ ಕೇಳಿದಾಗ ಅಗ್ನಿ ಅದಕ್ಕೆ ಕಾರಣವನ್ನು ಕೊಟ್ಟದ್ದನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಯಾಕೆ ಅವನು ಖಾಂಡವ ಪ್ರಸ್ಥವನ್ನೇ ಕೇಳಿದ? ಅಗ್ನಿ ಅದನ್ನೇ ದಾಹ ಮಾಡ್ಬೇಕು ಅಂತ. ಯಾಕಂದ್ರೆ ದೊಡ್ಡ ಕಾಡನ್ನು ಉಳಿಸ್ಬೇಕು ಅಂತ ಹೇಳುವವರೇ ಈಗ ಕಾಡನ್ನು ನಾಶ ಮಾಡುವ ಪರಿಸ್ಥಿತಿ ಬಂತಲ್ವಾ? ಒಂದು ನಮ್ಗೆ ಮೇಲ್ನೋಟಕ್ಕೆ ಅನಿಸುವ ಸಂಗತಿಗಳು. ಪ್ರಯಾಜಾನ್ ದೇವಾನ್ ಅನುಯಾಜಾಂಶ್ಚ ಶುಲ್ಕಂ ಹವಿರ್ದಾನೇ ದೇವತಾನಾಂ ಅಯಾಚಿಷಂ ಬಲಹ್ರಾಸಸ್ತವ ಭೂಯಾದಿತಿ ಸ್ಮಶತ್ವೈವ ತೇದಾಂಶ್ಚ ದದುಃ ಪುರಾಮಮ್ಮ. ಅನೇಕ ತರದ ಯಾಗಗಳಲ್ಲಿ ಅನುಯಾಜ ಪ್ರಯಾಜ ಮಂತ್ರಗಳು ಅಂತ ಇದೆ. ಅದಕ್ಕೆ ಬೇರೆ ಬೇರೆ ರೀತಿಯ ಕ್ರಮಗಳಿಂದ ಆಹುತಿಗಳನ್ನು ಕೊಡುವುದಿರುತ್ತೆ. ಅವನು ಯಜ್ಞ ಎಲ್ಲ ಮಾಡುವಾಗ ಯಜ್ಞದ ಪದ್ಧತಿಯಲ್ಲಿ ಸ್ವಲ್ಪ ಪರಿಷ್ಕಾರ ಆಗಬೇಕು ಅಂತ ಕೇಳ್ತಿದ್ದ. ಆಗ ದೇವತೆಗಳು ಅವನಿಗೊಂಚೂರು, ನಿನಗೆ ಕೊಟ್ಟ ಅವಕಾಶವನ್ನು ಜಾಸ್ತಿ ಕೇಳ್ತಾ ಇದ್ದಿ, ನಿನ್ಗೆ ಸ್ವಲ್ಪ ಶಕ್ತಿ ಕಮ್ಮಿ ಆಗಬೇಕು ಅಂತ ಅವರು ನನಗೆ ಪ್ರತಿಶಾಪವನ್ನು ಕೊಟ್ರು. ಅಂದ್ರೆ ದೇವತೆಗಳಿಗೆ ನಾನು ನನ್ನಲ್ಲಿ ಕೊಡ್ತಾ ಇದ್ದ ಆಹುತಿಯ ವಿಷಯದಲ್ಲಿ ವಿಶೇಷವಾದ ಪ್ರಯಾಜ ಅನುಯಾಜ ಮೂಲಕ ನನಗೆ ಆಹುತಿಗಳನ್ನು ಕೊಡಬೇಕು ಅಂತ ನಾನು ಸ್ವಲ್ಪ ಆ ಶಬ್ದವನ್ನು ಬಳಸಿದ್ದಲ್ಲಿ ಏನಿದೆ, ಶುಲ್ಕಂ ಹವಿರ್ತಾನೆ ದೇವತಾನಾಂ ಅಯಾಚಿಷಂ, ಸ್ವಲ್ಪ ಹೆಚ್ಚಿನ ಸಂಬಳ ಕೇಳಿದ ಹಾಗೆ ಅದು ಹೆಚ್ಚಿನ ಅವಕಾಶವನ್ನು ಕೇಳಿದೆ. ಇದರಿಂದ ದೇವತೆಗಳು ಬಲಹ್ರಾಸಸ್ತವ ಭೂಯಾತ್, ನಿನಗೆ ಬಲ ಕಮ್ಮಿ ಆಗಲಿ, ನಾನ್ ನಿಮ್ಗೆ ತಂದು ಕೊಡ್ತೇನೆ ಅಂತ ಕೇಳಿದ್ದಕ್ಕೂ ನನ್ನಲ್ಲಿ ಕೊಟ್ರೆ ನಾನು ಅದನ್ನ ನಿಮ್ಗೆ ತಂದು ಕೊಡ್ತೇನೆ ಅಂತ ಹೇಳಿದ್ದು, ಅದು ಒಂದ್ ಸ್ವಲ್ಪ ಅಧಿಕವಾದ ನಿನ್ನ ಬಯಕೆಗೆ ಒಂದು ಶಾಪವಾಗಿ ಬಲ ಕಮ್ಮಿ ಆಗ್ಲಿ ಅಂತ ಶಾಪ ಕೊಟ್ರು. ಆಮೇಲೆ ಪ್ರಯಾಜ ಮತ್ತು ಅನುಯಾಜ ವಿಶೇಷ ಆಹುತಿಗಳನ್ನು ಕೊಟ್ರು. ಬಲ ಕಮ್ಮಿ ಆಗ್ಲಿ ಅಂತ ಹೇಳಿ, ಹೊಟ್ಟೆಯಲ್ಲಿ ಜೀರ್ಣ ಶಕ್ತಿ ಕಮ್ಮಿ ಆಗ್ಲಿ ಅಂತ ಹೇಳಿ ಊಟ ಡಬಲ್ ಹಾಕಿದ್ರೆ ಹಾಗಾಯ್ತು ನನ್ನ ಪರಿಸ್ಥಿತಿ. ನನಗೆ ಶಕ್ತಿ ಜೀರ್ಣಿಸಿಕೊಳ್ಳುವ ಶಕ್ತಿ ಕಮ್ಮಿ ಆಗಿದೆ, ಮಂದಾಗಿದೆ ಶಾಪದಿಂದಾಗಿ. ಆದ್ರೆ ನಾನು ಕೇಳಿದ ಪ್ರಯಾಜ ಅನುಯಾಜಗಳನ್ನ ಆಹುತಿಗಳನ್ನು ಸ್ವೀಕರಿಸ್ಲಿಕ್ಕೆ ನನಗೆ ಜಾಸ್ತಿ ಶಕ್ತಿ ಬೇಕಾಗಿರ್ತಿತ್ತು, ಅದು ಕೂಡ ಕಮ್ಮಿ ಆಯ್ತು. ಆಹುತಿಗಳು ನನ್ನ ಸಾಮರ್ಥ್ಯವನ್ನ ಪರೀಕ್ಷಿಸುವಂತೆ ಬಿದ್ದರು. ನನಗೆ ತುಂಬಾ ಗಾಬರಿಯೂ ಆಯ್ತು. ಲೋಕದ ವ್ಯವಸ್ಥೆ ನಮ್ಗೊಂದು ಅರ್ಥ ಆಗ್ಬೇಕಾದ ಸಂಗತಿ, ದೇವತೆಗಳು ಯಾವತ್ತೂ ಕೂಡ ತಮ್ಮ ಸ್ವಾರ್ಥಕ್ಕಾಗಿ ಯಾವುದನ್ನು ಯೋಚಿಸುವುದಿಲ್ಲ. ಅದ್ರ ಹಿಂದೆ ಏನೋ ಒಂದು ದೊಡ್ಡ ಉದ್ದೇಶ ಇರುತ್ತೆ. ನಮ್ಗೆ ದೇವತೆಗಳು ಅಂದ್ರೆ ನಮ್ಮ ಮನುಷ್ಯರಲ್ಲೇ ಒಬ್ಬರನ್ನು ಅಂತ ನಾವು ಮತ್ತೆ ಚಿಂತಿಸಿ ಆ ಮೂಲಕ ಅವರ ಆಟಿಟ್ಯೂಡ್ ಗಳನ್ನ ನಮ್ಮ ಆಟಿಟ್ಯೂಡ್ ನಡುವೆ ಸಮಾಜದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳ ಈ ಆಟೋಪಗಳಿಂದ ಉಂಟಾಗುವಂತಹ ಪ್ರಕ್ರಿಯೆಗಳಷ್ಟೇ ಹಗುರವಾಗಿ ಅದನ್ನ
ಕೆಲವೊಮ್ಮೆ ಚಿಂತಿಸುವುದಿದೆ. ಅದು ಹಾಗೆ ಅನೇಕ ತರದ ಧಾರಾವಾಹಿಗಳು ಕೂಡ ಅದೇ ರೀತಿ ಅದನ್ನು ಬಿಂಬಿಸ್ತಾರೆ ಕೂಡ. ಅಥವಾ ಯಾರು ಕತೆ ಹೇಳುವವರು ಕೂಡ ಅದೇ ರೀತಿ ನಮ್ಮ ಮನೆಯ ಆಟದವರು, ಕೆಲಸದವರು, ಅಕ್ಕಪಕ್ಕದವರು ಅನ್ನುವಾಗ ಅವರ ಬಗ್ಗೆ ಹೇಗೆ ಹಗುರವಾಗಿ ಮಾತಾಡ್ತೇವೋ ಹಾಗೆ ನಾವು ಹಗುರವಾಗಿ ಕತೆ ಹೇಳುವ ಭರದಲ್ಲಿ ಆ ಪಾತ್ರಗಳನ್ನ ಹೆಚ್ಚು ವಿವೇಚನೆ ಮಾಡದೆ ತುಂಬಾ ಅಂದ್ರೆ ಬಲಪ್ರಾಸ ಮಾಡಿ ಮಾತಾಡ್ತೇವೆ. ಆಗ ನಮ್ಗೆ ಅದರ ನಿಜವಾದ ಅಂತರಂಗ ಏನು ಅಂತ ತಿಳ್ಕೊಳ್ಳೋದ್ರಲ್ಲಿ ನಾವು ಸೋಲ್ತೇವೆ. ಆಚಾರ್ಯರು ಇಲ್ಲಿ ಹೇಳ್ತಾರೆ, ಇದ ಪರಿಹಾರ ಬೇಕಲ್ವ. ಈಗ ಏನ್ ಮಾಡ್ಬೇಕು? ಪುನಃ ಪೂರ್ತಿರ್ಕೇನ ಮೇ ಸ್ಯಾದ್ ಬಲಸ್ಯ ಇತ್ಯಬ್ಜೋದ್ಭವಂ ಪೃಷ್ಟವಾನಸ್ಮಿ ನತ್ವಾ ಯದಾವನಂ ಖಾಂಡವಂ ಹಿತ್ವಮತ್ಸಿ ತದಾ ಬಲಂ ತೇ ಭವತೀತಿ ಸೋಬ್ರವೀತ್. ನಾನು ದೇವತೆಗಳ ಕಾರ್ಯವನ್ನ ಮಾಡುವುದಕ್ಕಾಗಿಯೇ ಕೇಳಿದ ಕೆಲಸ ಇದು ಬಲಹ್ರಾಸವಾಗುವುದಕ್ಕೆ ಕಾರಣವಾಗುವಂತಹ ದೋಷವನ್ನ ನನಗೆ ತಂದು ಕೊಟ್ಟಿತ್ತಲ್ವಾ ಅಂತ ಯೋಚಿಸಿ ನಾನು ಏನ್ ಮಾಡಿದೆ ಅಂದ್ರೆ ಚತುರ್ಮುಖನ ಹತ್ರ ಹೋದೆ. ಅಬ್ಜೋದ್ಭವಂ ಏತ್ಯ ಪುನಃ ಕೇನ ಮೇ ಬಲಸ್ಯ ಪೂರ್ತಿ ಸ್ಯಾತ್. ಅಬ್ಜೋದ್ಭವನ ಹತ್ರ ಸಾಗಿ ಯಾವ ರೀತಿ ನಾನು ಮರಳಿ ನನ್ನ ಸಾಮರ್ಥ್ಯವನ್ನ ಪಡೆಯಬಹುದು ಇದರ ಬಗ್ಗೆ ನನಗೆ ಸ್ವಲ್ಪ ತಿಳುವಳಿಕೆ ನೀಡಬೇಕು ಅಂತ ನಾನು ಹೋಗಿ ಚತುರ್ಮುಖನ ಹತ್ರ ಕೇಳಿದೆ. ಹಾಗೆ ಚತುರ್ಮುಖ ಹೇಳಿದ, ನೀನು ಯಾವಾಗ ಖಾಂಡವಂ ತೊಮತ್ಸಿ, ನೀನು ಖಾಂಡವ ವನವನ್ನು ಯಾವಾಗ ಸ್ವೀಕಾರ ಮಾಡ್ತೀಯೋ ಆವಾಗ ನಿನಗೆ ತದಾ ಬಲಂತೆ ಭವತಿ, ಮತ್ತೆ ಆ ಹಿಂದೆ ಉಂಟಾಗಿದ್ದಂತಹ ದೋಷ ದೂರವಾಗಿ ಬಲ ಜಾಸ್ತಿಯಾಗಿ ಮೊದಲಿನಂತೆ ನೀನು ಯಜ್ಞ ಯಾಗಾದಿಗಳ ಹವಿಸ್ಸನ್ನು ಸ್ವೀಕರಿಸುವ ವಿಷಯದಲ್ಲಿ ಸಮರ್ಥನಾಗ್ತಿ ಅಂತ ನನಗೆ ಆದೇಶ ಕೊಟ್ರು. ನನಗೆ ಸರಿ, ಇದು ಒಂದು ಕಥೆಯ ಒಂದು ಕಾರಣ ಆಯಿತು. ಚಕ್ರಸ್ಯೇದಂ ಖಾಂಡವಂ ವಿಘ್ನಂ ಕರೋತಿ ಪ್ರಾರ್ಥಯಾಮಿ ಇತ್ಯುಕ್ತೆ ತಂ ಪಾರ್ಥ ಊಚೆ ಯದಿ ಸ್ಯಾತ್ ರಥೋ ಧನುಶ್ಚಾತ ಶಕ್ರಂ ನಿರೋತ್ಸ್ಯೇ. ಈ ಖಾಂಡವನ ಇಂದ್ರನಿಗೆ ಸಂಬಂಧಪಟ್ಟದ್ದು. ಇಂದ್ರ ನನಗೆ ಇದನ್ನು ಸ್ವೀಕರಿಸ್ಲಿಕ್ಕೆ ಅಡ್ಡ. ನೋಡಿ ಇದೆಷ್ಟು ವಿಚಿತ್ರ ಅಂದ್ರೆ, ಈ ಅರ್ಜುನ ಮತ್ತೆ ಇಂದ್ರನೇ, ಆ ಇಂದ್ರ ತೊಂದರೆ ಮಾಡ್ತಾನೆ ಅಂತ ಇಲ್ಲಿ ಬಂದು ಕೇಳ್ತಾ ಇದ್ದಾನೆ. ಅಂದ್ರೆ ಇದೆಲ್ಲ ಕೇವಲ ಒಂದು ನೆಪ ಅಂತ, ಇಂದ್ರ ಅಡ್ಡಿ ಮಾಡುವುದು ಇತ್ಯಾದಿಗಳೆಲ್ಲ. ಅದರ ಕಥೆ ಒಳಗಿನ ಇನ್ನೊಂದು ಗುಟ್ಟು ಬೇರೆನೇ ಇದೆ. ಅದು ಭಾರತ ನಮಗೆ ಬಿಡಿಸಿ ಹೇಳುತ್ತೆ. ಅದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ನೋಡೋಣ. ಒಟ್ಟು ಖಾಂಡವ ಪ್ರಸ್ಥ ಇಂದ್ರನಿಗೆ ಸೇರಿದ್ದು, ಅವನ ಅಡ್ಡಿ ಮಾಡುತ್ತಾನೆ. ಅದರಿಂದ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಆಗ ಅರ್ಜುನ ಹೇಳ್ತಾನೆ, ನನಗೆ ಒಳ್ಳೆಯ ರಥ ಮತ್ತೆ ಧನುಸನ್ನ ನೀನು ಒದಗಿಸ್ತಿ ಅಂತಾದ್ರೆ ನಾನ್ ನಿನಗೆ ಖಂಡಿತ ಈ ಖಾಂಡವನ್ನ ಕೊಡುವಾಗ ಇಂದ್ರನಿಂದ ತೊಂದರೆ ಬಂದ್ರೆ ಅದನ್ನ ತಡೀತೇನೆ ಅಂತ ಹೇಳ್ತಾನೆ. ಅದಕ್ಕೆ ಮುಂದೆ ಏನಾಯ್ತು ಅಂತ ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ನೋಡೋಣ. ಶ್ರೀಕೃಷ್ಣ.